ನಾರಾಯಣ ಹೊಟ್ಟೆ ಅಷ್ಟು ಈದ್ ನಾಯಿ ಆದಂಗ ಆಗೋಗ್ಬಿಟ್ಟಿದ್ರಿ. ಯಾರಾದ್ರೂ ಉಣ್ಣೆ ಕಿಕ್ ಮಾಡ್ದೆ ಬರ್ದವ್ರಲ್ಲ. ಜನರ ಊಟದ ಹೋಟಲು ಅಂದ್ರೆ ನಮ್ಮಂತವ್ರಿಗೆ ಊಟ ಹಾಕೋ ಜಾಗ. ಅಷ್ಟಿರೋದ್ ಕದ್ಕು ಹೊಟ್ಟೆ ತುಂಬಾ ಪೋಣಿಸ್ಬಿಡ್ಬೇಕು ಚೆನ್ನಾಗಿ. ಶಿವಾಯ ನಮಃ. ನಮ್ಮೂರ್ ಒಟ್ಟಿದ್ದಂಗಿಲ್ಲ ಬಲಗಾಲಿಟ್ಟಿ. ಏನ್ ಹಿಂಗವ್ರಿ ಜನ ಬೈಕೊಂಬಿಟ್ಟಾರು. ಅಣ್ಣ ನಮಸ್ಕಾರ. ತಂದೆ ನಮಸ್ಕಾರ. 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 ಕೂತ್ಕೋ ಕೂತ್ಕೋ. ಇಲ್ಲ ಮುಂಜಾತ್ರೆ ಎಮ್ಮೆ ಕಡಿಯೋರಿದ್ದಂಗ ಅವನೇ. ಅಯ್ಯಪ್ಪ ಏನ್ ಕೊಳ್ಳಿ ಅಣ್ಣ, ನಿಮ್ ಹೋಟ್ಲಲ್ಲಿ ಅನ್ನ ಇದೆಯೇ? ಯಾಕೆ ಇರೋ ಬರೋಲ್ಲ ಇವನೇ ಪೋಣಿಸ್ತಾವನೆ. ಇನ್ನು ಒಳಗಡೆ ಇದೆ, ಬೇಗ ತನ್ನಿ. 2 ಸೇರ್ ತಿಂದು ಸಣ್ಣ ಆಗ್ಬಿಟ್ಟವನೆ. ಧಾರವಾಡದೊಂದಿ ಯಪ್ಪ ಕೆಟ್ಟೆ. ಅಯ್ಯ ಗುಬ್ಬಚ್ಚಿಗೆ ತಂಗಿಕವ್ರೆ. ಸವೆ ಯಾರೋ ಕರ್ದಂಗಾಯ್ತು ನೋಡಿ. ಯಾರದು? ಯಾರು ಇಲ್ವಲ್ಲ? ಯಾರು ಯಾರು ಕಾಣ್ತಾನೆ ಇಲ್ಲ. ಇವನೇ ಏನಾದ್ರು ತಗೊಂಡ್ಬಿಟ್ನಾ? ಸಂತೃಪ್ತಿ ಆಯ್ತು. ಇಲ್ಲ ಏನ್ ಸ್ವಾಮಿ ಇದು? ತಿಂದಿದ್ದಕ್ಕೆ. ಓ ಇದ ನಮ್ ತಾತ ಕೊಡ್ತಾನ ಬಿಡಿ. ಯಾರ್ ನಿಮ್ ತಾತ? ಊರಲ್ಲವ್ರೆ ಸ್ವಾಮಿ. ಊರಲ್ಲಿರೋ ತಾತ ಬಂದು ದುಡ್ಡು ಕೊಡ್ತಾನ? ಬಿಲ್ ಕೊಡ. ನಮಗ್ ಕೊಟ್ಟ ಅಭ್ಯಾಸ ಇಲ್ಲ ಸ್ವಾಮಿ. ಒಟ್ಟ ಅಭ್ಯಾಸ ರೂಪಾಯಿ ಹಾಕ್ತೀನಿ. ಯಾಕೆ ಹೇಳಿ? ತೆಗಿರಿ ಕೈನ. ಓ ಏನು ಹಳ್ಳಿಯವ್ರ ಹಿಡ್ಕೊಂಡ್ಬಿಡದೆ ನಿಮ್ ಬಾಯಿ ಮಣ್ಣಾಗ ಬಿಡ್ರಿ. ಆಮೇಲೆ ಏನು ನೋಡ್ರಿ ತಿನ್ಕೊಟ್ಟು ದುಡ್ಡು ಕೊಡ್ತಾ ಇಲ್ಲ. ಏನ್ರಿ ತಿನ್ಮೇಲೆ ದುಡ್ಡು ಕೊಡ್ಬಾರ್ದಾ? ಸ್ವಾಮಿ ನಾನು ಯಾವಾಗ ತಿಂದ್ರು ನಮ್ ತಾತನೇ ಸ್ವಾಮಿ ಬಿಲ್ ಕೊಡೋದು. ಸರಿ ಸರಿ ನಾನ್ ಕೊಡ್ತೀನಿ ಕೊಡಿ. ಆಯ್ತು. ಇವ್ರದೆಲ್ಲ ಮಾಮೂಲ್ ಆಗೋಯ್ತು. ಇವ್ರ ಏನ್ ತಿನ್ನ ತೊಳೆ. ಬಾ ಬಾ ಬಾ.